ಮುಂದೆ ಬಾರ ಸ್ವಲ್ಪ ಮುಂದೆ ಬಾ. ಇದು 200 ರೂಪಾಯಿ ಪಾಡ್ಕಾಸ್ಟ್ ಇದು. Emotional damage. ಇದು 2 ಕೋಟಿ ಪಾಡ್ಕಾಸ್ಟ್ ಅಲ್ಲ ಇದು. ನ್ಯೂ ಇಯರ್ ರೆಸಲ್ಯೂಷನ್ ಏನು? ನ್ಯೂ ಇಯರ್ ರೆಸಲ್ಯೂಷನ್ ಈಗ ಸದ್ಯಕ್ಕೇನು ಇಲ್ಲ. ಹೊಸ ಹುಡುಗಿ? ಹೊಸ ಹೊಸ ಹುಡುಗಿ ಆ ಥರ ಏನಿಲ್ಲ ಬೈ. ಹೊಸ ಇಯರ್ ಹೊಸ ಹುಡುಗಿ ಅಲ್ಲ, ಹೊಸ ಇಯರು ಬಟ್ ಸೇಮ್ ಅದೇ ಹುಡುಗಿರು. ಅದೇ ಹುಡುಗಿ ಮತ್ತೆ ಹಳೆ ಹುಡುಗಿ ಜೊತೆನೆ ಏನ್ ಪ್ಲಾನ್ಸ್? ಅದೇ ಇವಾಗ ಸದ್ಯಕ್ಕೆ ಅದೇ ಹುಡುಗಿ ಇದೆಯಲ್ಲ, ಹೊಸ ಹುಡುಗಿ ಹುಡ್ಕೋ ಪ್ಲಾನ್. ಆಯ್ತು, ನಮ್ಮ ಇನ್ನೊಂದು ಬಾಯ್ಸ್ ಇದಾನೆ. ಆಯ್ತು, ಆಮೇಲೆ ಬಾಯ್ಸ್ ಲೀಡರ್ ಅಂತ. ಈ ಲೆವೆಲ್ ಬಿಟ್ಟ ಬೇಡ. ಆಯ್ತು, ನಿಮ್ ನ್ಯೂ ಇಯರ್ ರೆಸಲ್ಯೂಷನ್ ಏನ್ ಸರ್? ಕಮ್ ಬ್ಯಾಕ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಏನ್ ಕಮ್ ಬ್ಯಾಕ್? ಅಕಾಡೆಮಿ ಕಂಬ್ಯಾಕ್ ಮಾಡೋದು ಸರ್. ಇವಾಗ ಎಷ್ಟಿದೆ GPA ನಿಮ್ದು? ಮಾತಾಡೋದು ಇಂಟರ್ವ್ಯೂ ಇಲ್ಲ ನಿಲ್ಸೋಣ. GPA ಮಾಡಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. GPA ಬಗ್ಗೆ ಕಟ್ಟಿಲ್ಲ ಪ್ಲೇ ಆಗ್ತಾ ಇರುತ್ತೆ, ಇದೆ ಅಪ್ಲೋಡ್ ಆಗುತ್ತೆ. ನಿನ್ ಫೇಸ್ ಅದು ಕಾಣಿಸ್ಲಿ ಈ ಸರಲ್ಲ. ನನ್ ಫೇಸ್ ಏನೋ ಕಾಣಿಸುತ್ತಾ? ಹೇಳಪ್ಪ ನ್ಯೂ ಇಯರ್ ರೆಸಲ್ಯೂಷನ್. ಹೇಳೋದಲ್ಲಪ್ಪ, ಅಕಾಡೆಮಿ ಕಂಬ್ಯಾಕ್ ಮಾಡ್ಬೇಕಣಪ್ಪ ಅಷ್ಟೇ. ಫ್ಯಾಮಿಲಿಯಲ್ಲಿ ಏನಂತಾರೆ ನಿಮ್ ಬಗ್ಗೆ ಮಾರ್ಕ್ಸ್ ನೋಡಿ? ತುಂಬಾ ಪ್ರೌಢ ಇದ್ದಾರೆ. ಸೊ ಮೆಟ್ ತಗೊಂಡ್ ಹಾಕೋದೊಂದು ಬಾಕಿ ಇದೆ ಮನೇಲಿ. ನಿಮ್ ಗರ್ಲ್ ಫ್ರೆಂಡ್ ಬಗ್ಗೆ ಏನೋ ಬ್ರೇಕಪ್ ಆಯ್ತಂತೆ? ಏನು ಇಲ್ಲ, ಸದ್ಯಕ್ಕೆ ಏನೂ ಆಗಿಲ್ಲ. ಎಲ್ಲ ಅಲ್ಲಿಗೆ ಬಿಟ್ಬಿಡ್ರಿ. ನ್ಯೂಸ್ ಬಂತು ನಿಮ್ ಬ್ರೇಕಪ್ ಆಗಿದ್ದು. ನಮ್ಮನ್ನಲ್ಲೇ ಬಿಟ್ಬಿಡ್ರಿ. ಅಯ್ಯೋ ಅನ್ನಿಸ್ಬೇಡ್ರಿ ನಮ್ನ. ಸಾಕು, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನೋ ಕಾಮೆಂಟ್ಸ್. ಇಲ್ಲ ಸರ್. ಸರಿ, ಸೊ ಮಜಾ ನಹೀ ಆ ರಹಾ ಹೈ. ರಾಂಗ್ ಆನ್ಸರ್ಸ್ ಓನ್ಲಿ. ಅರ್ಥ ಆಯ್ತಾ? ಎಷ್ಟು ಜನ ಫಾದರ್? 3 ಜನ ಫಾದರ್. ಹೊಟ್ಟೆ ಉರಿತಾ ಇದೆ ಅದಕ್ಕೆ. ಹಿಂದಿ ಕನ್ನಡ. ಸೊ ನಾವು 3 ಸಾಂಗ್ನ ಚೂಸ್ ಮಾಡ್ತೀವಿ. ನಮ್ಮ ಫ್ರೆಂಡು ಗೆಸ್ ಮಾಡ್ತಾನೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸ್ಟಾರ್ಟ್ ಮಾಡೋಣ. 3 ಸಾಂಗ್ ಹೇಳೋ. ಯಾವ್ದಾರ 3 ಸಾಂಗ್ಸ್ ಅವನು ಗೊತ್ತಾಗಿರ್ಬಾರ್ದು ಆ ಥರ ಸಾಂಗ್. ಇಲ್ಲ, ಗೊತ್ತಾಗಿರೋದೇ ಹೇಳಿ, ಪರವಾಗಿಲ್ಲ. ಗೊತ್ತಾಗಿರೋದು ಹೇಳಿದ್ರೆ ಹೇಳ್ಬಿಡ್ತಾನೆ. ಅಮ್ಮ ಲೈಕ್ ಈಗ ಕೇಳಿರ್ತಾನಲ್ಲ, आप कहाँ थे ज्ञानी बाबा? ಯಾವ್ದು ತುಂಬಾ ಲೈಕ್ ರೇರ್ ಆಗಿ ಕೇಳಿರೋದು ಹೇಳ್ಬೇಕು. ಒಂದು ಕೆಲ್ಸ ಅಲ್ಲೋ, ಅದೇ ಹಾಕೋ. ಅದಾ ಗೊತ್ತಾಗತ್ಲೋ, ಅದೆಲ್ಲ ಇರ್ಲಿ ಬಿಡು, ಪರವಾಗಿಲ್ಲ. ಹೈಪ್ ಆಗಿರೋ ಸಾಂಗ್, ಅವೆಲ್ಲ ಈಸಿ ಕಂಡು ಹಿಡಿತಾನೆ. ಪರವಾಗಿಲ್ಲ ಬಿಡು, ನಮ್ಗೆ ಗೊತ್ತಿರೋ ಸಾಂಗ್ಸ್ ಹೇಳೋಣ. ಫೋನ್ ಎತ್ತಲ್ಲ ಮೇಲೆ ಅದೊಂದು ಸಿಕ್ತಮ್ಮ. ಬಾರೋ ಎಲ್ಲೋ ಹೋದೆ, ಕಾಣಿಸಿದ ತಕ್ಷಣ ಹೋಗ್ಬಿಡೋದ. ಈಗ ಎಲ್ಲ ಕನ್ನಡ ಸಾಂಗ್ಸೇ ಇರಬೇಕು. ಆದ್ರೆ ವಿಕಾಸ್ ಗೌಡ ಸೈಕ್ಲಿ ಕಾಲೇಜ್ ಒಳಗೆ ಬ್ಲಾಗ್ ಮಾಡಿದ್ದ. ನಮ್ಮ ಕಾಲೇಜ್ ಒಳಗೆ ಯಾರು? ವಿಕಾಸ್ ಗೌಡ ಬ್ಲಾಗರ್. ನಮ್ಮ ಕಾಲೇಜ್ ಇವತ್ತು ರಜಾ ಇತ್ತು ನಮ್ಗೆ ಅನ್ಸುತ್ತೆ. ಬ್ಲಾಗ್ ಮಾಡ್ದ ಲೈಕ್ ಚಾಲೆಂಜ್. ನೋಡಿ ಸ್ಪಾಟಿಫೈ ಓಪನ್ ಮಾಡೋ ನೋಡ ಸಾಂಗ್ ಕೇಳಕ್ಕೆ. ಇಲ್ಲ ಒಲೆ ಅಪ್ಪ. ಸರಿ, ಯಾರು ಏನೋ ಅದು ಸ್ಪಾಟಿಫೈ ಬರ್ತಿಲ್ಲ, ಸ್ವಲ್ಪ ಹಿಂದೆ ಬಂದ್ಬಿಡು. ಯಾರು ಬರ್ತಿಲ್ಲ, ಎಲ್ಲಾರು ಬರ್ತಾ ಇದಾರಾ? ಯಾರ್ದು? ನಂದೆ. ಮಾರ್ಕೆಟಿಂಗ್ ಮಾಡ್ಕೊಂಡು ಪೂಮಾ ಕೊಲಾ ಮಾಡಿ. ಆಯ್ತು, ಸ್ಟಾರ್ಟ್ ಮಾಡಪ್ಪ. ಯಾವ ಸಾಂಗ್ ಹೇಳ್ತೀಯಾ? ನಾವು ಗೆಸ್ ಮಾಡ್ತೀವಿ. ಸರಿ, ಹಿಂದೆ ಬರ್. ಪರ್ಫೆಕ್ಟ್ ಆಗಿ ಹಂಗೆ ಕೇಳ. ಪರ್ಫೆಕ್ಟ್. ಪಾಡ್ಕಾಸ್ಟ್ ಕೇಳಿಸುತ್ತಾ ಅಮ್ಮ ಮಾಡಿದ್ರೆ? ನಮಗ್ ಕೇಳಿಸುತ್ತೆ, ಅಲ್ಲಿ ಕೇಳಿಸ್ ಮೈಕಲ್ ಕೇಳಿಸ್ಬೇಕು. ಯಾವ್ದಾರೆ ರ್ಯಾಂಡಮ್ ಆಗಿ ಹೇಳು ಅಂತ ಅದಾದ್ರೆ ಗೆಸ್ ಮಾಡಿದವ್ರಿಗೆ ಏನ್ ಕೊಡ್ತೀಯ ನೀವು? ಲಿಖಿತ್ ಒಂದು ಕಾಫಿ ಕೊಡಿಸ್ತಾನೆ.
ಕರೆಕ್ಟ್. ಯಾರು ಜಾಸ್ತಿ ಗೆಸ್ ನಾನೇ ಒಬ್ಬ ಕುಡಿದೀನಿ ಎಂತ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆಯ್ತು, ಯಾರು ಸೋಲ್ತಾರೆ ಅವ್ರು ಡೇರು ಡೇರ್ ಮಾಡ್ಬೇಕು. ಯಾವ್ದಾರ ಏನ್ ಡೇರೋ ನಾವು ಡಿಸ್ಕಸ್ ಮಾಡ್ತೀವಿ ಇನ್ನ ಮಿಕ್ಕಿದ ಇಬ್ರು ಜನ. ಏನ್ ಡೇರೋ ಸೋತವ್ರು ಯಾವ್ದಾರ ಡೇ ಹೋಗಿ ಮಾತಾಡೋದು ಹುಡುಗಿರ ಹತ್ರ. ಆಯ್ತು ಆಮೇಲೆ ಏಯ್ ಮಾಡ್ಲೇಬೇಕು. ಮಾಡ ಮಾಡ್ತೀಯ. ಸ್ಟಾರ್ಟ್ ಮಾಡು. ಕೇಳ್ಸಲ್ಲೋ ನಿಮಗ್ ಕೇಳ್ಸಲ್ಲ. ಜೋರಂಗೆ ಅನ್ನಿಸುತ್ತಿದೆಯಾ? ಕರೆಕ್ಟ್ ಆಗಿ ಹೇಳೋ. ಹೇಳಕ್ ಬರ್ತಾರ ಹೇಳ. ಇವೊಂದು ಯಾವ ನೀವು ಸ್ಟಾರ್ಟಿಂಗ್ ಎಲ್ಲ ಬೇಡ. ನಮ್ಮಿಬ್ಬರ ಸಾಂಗ್ ಹೇಳು ನೀನು. ಪಾಯಿಂಟ್ ಇಲ್ಲ ನಾನು ಹೇಳಿದ್ರೆ ಪಾಯಿಂಟ್ ಇಲ್ಲ. ಹಾ ಸಾರಿ ಇಬ್ರಲ್ಲೇ ಹೇಳ ಸಾಂಗು. ಕೋಡೆಯೊಂದರ ಅಡಿಯಲ್ಲಿ ಅದೇ ತರ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ವಾಯ್ಸು ಕೇಳ್ಸಲ್ಲ. ಅದೇ ತರ ನೋಡ ಅವ್ನು ಕ್ಯಾಚ್ ಮಾಡ್ದ ಅವನು. ಆಯ್ತು, ನೆಕ್ಸ್ಟ್ ಸಾಂಗ್ ಆಮೇಲೆ ಗೊತ್ತಿಲ್ಲ ಇದು. ನೀವೆಲ್ಲ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಹೇಳಪ್ಪ. ಸ್ವಲ್ಪ ರಾಂಗ್ ಇದೆ ನೋಡು. ಆಯ್ತು ಪಾಯಿಂಟ್ ಕೊಡ್ತೀನಿ, ಬಟ್ ರಾಂಗ್ ಇದೆ. ಕರೆಕ್ಟ್. ಅಲ್ಲ ಎಲ್ಲೋ ಅದೇನೋ ಬರುತ್ತೆ ಸೇಮ್ ಕಾಣೆ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಟೆಂಡ್ ಮಾಡ್ಬೇಕು ನಾನೇನ್ ಸೇಮ್ ಹೇರ್ ಸ್ಟೈಲು ಅದೆಲ್ಲ ಸೇಮ್ ಕೊರಿಯೋದು. ಆಯ್ತು, ಥರ್ಡ್ ಸಾಂಗ್ ಫೈನಲ್. ಥರ್ಡ್ ಸಾಂಗು ಇದಕ್ಕೆ ಗೆಸ್ ಮಾಡಿದ್ರೆ +2. ಫೈನಲ್ ಸಾಂಗ್ ಬೇಡ, ಇನ್ನೊಂದು ಸಾಂಗ್ ಹೇಳ್ತೀನಿ. ಅದಕ್ಕೆ +2. ಅದಕ್ಕೆ +2 ಆಯ್ತು. ಆಯ್ತಾ? ಇವಾಗ ಎಷ್ಟು? 1-0. ಓಕೆ. ಕರೆಕ್ಟಾ? ಕರೆಕ್ಟ್. ಜೋರಾಗಿ ಮಾಡ್ತಾ ಇಲ್ಲ, ಜೋರಾಗಿ ಕೇಳಿಸ್ತಾ ಇಲ್ಲ. ಆಕ್ಚುಲಿ ಅದೇ ಎಕ್ಸ್ಟ್ರಾ ಡಿಸ್ಟರ್ಬೆನ್ಸ್ ಜಾಸ್ತಿ. ಏನಲ್ಲ ನೀನು ನಿಧಾನಕ್ಕೆ ನೀನೇ ಅಮ್ಮ ಮಾಡ್ತಾರೆ ನಿಧಾನಕ್ಕೆ ಊಟ. ಸ್ವಲ್ಪ ನೀನು ಆಡ್ತಿಲ್ಲ, ನೀನ್ ಸುಮ್ಮನೆ ಅಮ್ಮ ಮಾಡ್ತಾ ಇತ್ತು. ಹಿಂಗಾನ ಕೊಡು. क्या क्या कहना क्या चाह रहे हैं भैया आप? ಈಸಿಯಾಗಿ ಗೊತ್ತಾಗುತ್ತೆ. ಅಮ್ಮ ಮಾಡಿದ್ರೇನೆ ಅದೊಂಥರ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಬರೋದು. 5 minutes later. 2 ಪಾಯಿಂಟ್ಸ್ಗೆ ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ನಿನಗಿದೆ. ಡ್ರಾ ಆದರೆ ಫೈನಲ್ ಒಂದು ಅದರಲ್ಲಿ ಡಿಸೈಡ್ ಆಗುತ್ತೆ, ಆಯಿತಾ? ಫೈನಲಲ್ಲಿ ನಾನು ಕನ್ನಡದಕ್ಕೆ ಕೇಳ್ತೀನಿ ಅಂತ ಏನು ನಾನು ಭರವಸೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಕೊಡೋಕ್ಕಲ್ಲ, ಹೇಳಿದ್ದೀನಿ. ಈಗ ಸಾಂಗ್ ಹೇಳು. 4 ಆಯಿತು. ಸೊ ದ ವಿನ್ನರ್ ಈಸ್ ಲಿಖಿತ್ ಸೆಟ್. ಸೊ ನೇರು ಅವನೇ ಮಾಡ್ಬೇಕಾಗುತ್ತೆ ವಿನ್ನರ್ ಆದ ಕಾರಣ. ಸೊ ಈಗ ಲಿಖಿತ್ ಅವ್ರ ಅಕೌಂಟಿಂದ ಎಲ್ರಿಗೂ ಒಂದು ಕಾಫಿ ಬರುತ್ತೆ. हो जाएगा मैं माँ अम्मा बहन पे आ जाऊंगा, मैं इनकी अम्मा बहन पे आ जाऊंगा. ಪಾರ್ಟಿ ಕೊಡಿಸ್ತಾರೆ. ಹಾಗೆ ನೆಕ್ಸ್ಟ್ ಒಂದು ಡೇರ್ ಬರುತ್ತೆ. ಆ ಡೇರ್ನು ಲಿಖಿತ್ ಅವರೇ ಮಾಡ್ತಾರೆ. ಸೊ ಡೈರೆಕ್ಟರ್ ಕಿರಣ್ ಕುಮಾರ್, ಕ್ಯಾಮ್ರಾಮನ್ ಕುಶಲ್ ಕುಮಾರ್ ಅವರು ಲಿಖಿತ್ ಅವ್ರ ಡೇರ್ನ ಕ್ಯಾಪ್ಚರ್ ಮಾಡ್ತಾರೆ. ಸೈನಿಂಗ್ ಆಫ್. ಅದೇ ಈಗ ಗೇಮಲ್ಲಿ ಸೋತಿರೋದ್ರಿಂದ ಕಿರಣ್ ಅವರು ಡೇರ್ ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದಾರೆ. ಏನ ಡೇರ್ ಅಂದ್ರೆ ಗ್ರೂಪ್ ಆಫ್ ಹುಡುಗಿರು ಗರ್ಲ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕ್ರಿಂಜಾಗಿ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ ಬರ್ಬೇಕು ನಮ್ಮ ಬೈಯೇ. ಸೊ ನೋಡೋಣ ಏನ್ ಮಾಡ್ತಾರೆ. Can you click a photo of mine?
जी अपनी शक्तियों का पूरा इस्तेमाल कर रहे हो ओनली सिंगर